ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಪ್ರಿನ್ಸಸ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟಿಂಗಲ್ಲಿ ಏನಪ್ಪ ಚೇಂಜಸ್ ಅಂತ ಅಂದರೆ, ಎಕ್ಸ್ಟ್ರಾ ಪಟ್ಟಿನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಆ ಎಕ್ಸ್ಟ್ರಾ ಪಟ್ಟಿಗೆ ಎಷ್ಟು ಲೆಂತ್ ತೊಗೋಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವರೆಲ್ಲ ಪೇಜ್ನ ಫಾಲೋ ಮಾಡಿ, ಕಲಿಯೋಂಥವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವಾಗ ನಿಮಗೆ ಮೆಷರ್ಮೆಂಟ್ ಕೂಡ ಹೇಳ್ತಾ ಇದ್ದೀನಿ. ಮೆಷರ್ಮೆಂಟ್ ಬಂದು 37 ಇಂಚಸ್ಸು, ವೇಸ್ಟೇಜ್ ಬಂದು 34 ಇಂಚಸ್ಸು. ಇಷ್ಟು ಮೆಷರ್ಮೆಂಟಲ್ಲಿ ಈ ಮೆಷರ್ಮೆಂಟಿಗೆ ಪಟ್ಟಿ ಬರೋ ಥರ ಎಷ್ಟು ಲೆಂತ್ ಇಟ್ಕೋಬೇಕು, ಎಷ್ಟು ಲೆಂತ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಈಗ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಇಲ್ಲಿ ಒಂದು ಲೈನ್ಸ್ನ ಹಾಕ್ಕೊಳ್ಳೋಣ. ಈ ಎಡ್ಜಸ್ಸಿಗೆ ಒಂದು ಲೈನ್ಸ್ನ ಹಾಕ್ಕೋಬೇಕು. ಈ ರೀತಿ ಈ ಲೈನ್ಸ್ನ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೋದು. ಈಗ ನಾನು ಪ್ರಿನ್ಸಸ್ ಕಟ್ಟಿಂಗ್ ಆಗಿರೋದ್ರಿಂದ ಈಗ ನಾವು ಇದನ್ನು ಕ್ಲೋಸ್ ಇರೋದನ್ನ ನಮ್ಮ ಕಡೆ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಉಕ್ಸ್ ಪಟ್ಟಿ ಬ್ಯಾಕಿಗೆ ಬೇಕಾಗಿರೋದು, ಹಾಗಾಗಿ ನಾನು ಫ್ರಂಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವರ ಮೆಷರ್ಮೆಂಟಿಗೆ ಪ್ರಿನ್ಸಸ್ ಕಟ್ಟಿಂಗು ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾವು ಲೆಂತ್ನ ತೊಗೊಳ್ಳೋಣ. 14.5 ಇಂಚು ಲೆಂತ್ ಇದೆ. ಅದಕ್ಕೆ ನಾವು ಈಗ 2.5 ಇಂಚು ಎಕ್ಸ್ಟ್ರಾ ಸೇರಿಸಿದ್ರೆ 17 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು. 17 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಇದಕ್ಕೊಂದು ಲೈನ್ಸ್ ಹಾಕ್ಕೊಳ್ಳಿ, ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಳ್ಳಿ. ವಿ ಕಟ್ಟಿಡ್ತಾ ಇದ್ದೀವಿ. ನಾರ್ಮಲಾಗಿ ನಾವು ನಾರ್ಮಲ್ ಡೀಪ್ ನೆಕ್ಗಳಿಗೆಲ್ಲ 1.25 ಇಂಚು 2 ಇಂಚು ಇಟ್ಕೋತೀವಿ. ಈಗ ನಾವು ಇದಕ್ಕೆ ವಿ ನೆಕ್ ಆಗಿರೋದ್ರಿಂದ 3 ಇಂಚಿಗೆ ಬ್ರಾಡಿಗೆ ಮಾರ್ಕ್ ಹಾಕೋಬೇಕು. ಬ್ರಾಡಿಗೆ 3 ಇಂಚಿನ ಮಾರ್ಕ್ ಹಾಕೋತಾ ಇದ್ದೀನಿ. ಈ ರೀತಿ 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಅವರಿಗೆ ಶೋಲ್ಡರ್ ಪಟ್ಟಿ ಬಂದು 2.5 ಇಂಚ್ ಬರಬೇಕು ಅಂದರೆ ನಾವು 3.25 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅವರ ಆರ್ಮುನ್ಸಿನ ಲೆಂತ್ ಬಂದು 5.25 ಇಂಚು ತೊಗೊಳುತ್ತೆ. 5.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅವರ ಡೀಪ್ ಬಂದು 7.5 ನಾವು ಸ್ಟ್ರೈಟಾಗಿ ತೊಗೊಂಡ್ರೆ ಇಲ್ಲಿ ಬರುತ್ತೆ. ಇಲ್ಲಿಗೆ ತೊಗೊಳ್ಳೋಣ, ಸ್ಟ್ರೈಟಾಗಿ ತೊಗೊಳ್ಳೋಣ. ಯಾಕಂದರೆ ವಿ ಕಟ್ ಆಗಿರೋದ್ರಿಂದ ನಾವು ಸ್ಟ್ರೈಟಾಗೆ ತೊಗೋಬೇಕು. ಈಗ ನಾವಿಲ್ಲಿ ಸ್ಟ್ರೈಟ್, ಯಾಕಂದರೆ ಇಲ್ಲಿ ಬ್ರಾಡ್ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಜಾಸ್ತಿನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಡೀಪಿಗೆ ನಾವು ಜಾಸ್ತಿ ಮಾರ್ಕ್ ಮಾಡಿದ್ದೀವಿ, ಯಾಕಂದರೆ ಇಲ್ಲಿ ಡೀಪ್ ಕಡಿಮೆ ಇರೋದ್ರಿಂದ. ಸೊ ಇದಕ್ಕೆ ನಾವು ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಈ ರೀತಿ ಲೈನ್ಸ್ನ ಹಾಕ್ಕೋಬೇಕು. ಇದು ಅಷ್ಟೇ, ನೆಕ್ಕಿಗೆ ನಾವು ಒಂದು ಲೈನ್ಸ್ ಕರೆಕ್ಟಾಗಿ ಈ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾವು ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಆರ್ಮೋನ್ಸಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅವರ ಚೆಸ್ಟಿನ ಮೆಷರ್ಮೆಂಟ್ ಬಂದು 37 ಇಂಚು ಅಂತ ಹೇಳಿದೆ. 37 ಇಂಚು 38 ಇಂಚಿಗೆ ನಾವು ಈ ಮೆಷರ್ಮೆಂಟ್ನ ನಾವು ಬಳಸ್ಕೋಬೋದು ಪ್ರಿನ್ಸಸ್ ಕಟ್ಟಿಗೆ. ಈಗ ನಮಗೆ 37 ಇಂಚಿಗೆ ಡಿವೈಡ್ ಮಾಡಿದ್ರೆ 9.25 ಇಂಚ್ ಬರುತ್ತೆ. 9.25 ಇಂಚು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮುನ್ಸಿನ ಸುತ್ತಳತೆ ಬಂದು 8.25 ಇಂಚು ಬೇಕಾಗುತ್ತೆ ನನಗೆ ಇಲ್ಲಿ 7 ಇಂಚ್ ಬರ್ತಾ ಇದೆ. ಯಾಕೆ ಅಂದರೆ ನಾವು ಇಲ್ಲಿ ಶೋಲ್ಡರ್ನ ನಾವು ಜಾಸ್ತಿ ತೊಗೊಂಡಿದ್ದೀವಿ. ನಾವು ಶೋಲ್ಡರ್ನ ಜಾಸ್ತಿ ತೊಗೊಂಡಿರೋದ್ರಿಂದ ನಮಗೆ ಆರ್ಮುನ್ಸಿನ ಲೆಂತು ಸಾಕಾಗ್ತಿಲ್ಲ. ಅದಕ್ಕೆ ನಾವು ಈ ರೀತಿ ಮತ್ತೆ ಡೌನ್ನ ಮಾಡ್ಕೊಳ್ಳೋಣ. ಈ ರೀತಿ ಡೌನ್ನ ಮಾಡ್ಕೊಳ್ಳಿ. ಯಾವಾಗ ನಮಗೆ ಆರ್ಮುನ್ಸ್ ರೌಂಡು ಕಡಿಮೆ ಬರುತ್ತೋ ಆವಾಗ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ಇವಾಗ ನಮಗೆ 8 ಇಂಚು 8.25 ಇಂಚಿಗೆ ಕರೆಕ್ಟಾಗಿ ಬರ್ತಾ ಇದೆ. ಈಗ ನಮಗೆ ಆರ್ಮುನ್ಸಿನ ಲೆಂತು ಕರೆಕ್ಟಾಗಿದೆ. ಇದು ನಮಗೆ ಪ್ರಿನ್ಸಸ್ ಕಟ್ಟಿಂಗ್ ಏನಪ್ಪ ಅಂದರೆ ಪರ್ಫೆಕ್ಟಾಗಿ ಬರಬೇಕು. ನಾರ್ಮಲಾಗಿ ಡಾಟಿಂಗ್ ಬ್ಲೌಸ್ ಕಟ್ ಮಾಡ್ದಂಗಲ್ಲ ಇದು. ಈಗ ನಾವು ಇದಕ್ಕೆ ಸೆಂಟ್ರ್ ಮಾಡ್ಕೊಳ್ಳೋಣ. ನಾವು ಸೆಂಟರ್ನ ನಾವು ನಾರ್ಮಲಾಗಿ ಬ್ಲೌಸಲ್ಲಿ ಹಾಗೆ ಮಾಡ್ಕೋತೀವಿ. ಇದು ಹಾಗಲ್ಲ. ಇದನ್ನು ನಾವು ಕರೆಕ್ಟಾಗಿ ನಮಗೆ ಕಪ್ಸು ಲೆಂತ್ ಮೆಷರ್ಮೆಂಟ್ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ ಇಲ್ಲೂ ಕೂಡ ನಾವು ಮಾರ್ಕ್ನ ಮಾಡ್ಕೋಬೇಕು. ಈ ಮಾರ್ಕಿಂದ ನಮಗೆ ಈ ರೀತಿ ಸೆಂಟ್ರ್ ಮಾಡ್ಕೋಬೇಕು. ಈ ರೀತಿ ಸೆಂಟರ್ ತೊಗೊಂಡ್ರೆ ನಮಗೆ ಕಪ್ಸು ಕರೆಕ್ಟಾಗಿ ಬರುತ್ತೆ. ನೋಡಿ 4.25 ಇಂಚ್ ಬರ್ತಾ ಇದೆ. ಈ 4.25 ಇಂಚಿಗೆ ಸೆಂಟ್ರ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಕಪ್ಸ್ ಮೆಷರ್ಮೆಂಟಿಗೆ ಈಗ ನಮಗೆ ಕಪ್ಸಿನ ಲೆಂತ್ನ ಡೌನ್ ಮಾಡಬೇಕಾಗಿರೋದು 12 ಇಂಚಿಗೆ ಈ ರೀತಿ ಸೆಂಟ್ರ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಒಂದು ಲೈನ್ಸ್ನ ಹಾಕ್ಕೋಬೇಕು.
ಇಲ್ಲೂ ಕೂಡ ಅಷ್ಟೇ 1.5 ಇಂಚು 1/4 ಇಂಚು ಪಾಯಿಂಟ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಈಗ ನಮಗೆ ಇಲ್ಲಿ ಎಷ್ಟು ಬಿಡಬೇಕು ಅಂತ ಗೊತ್ತಿರಲ್ಲ. ನಾವು ನಾರ್ಮಲಾಗಿ ಅವ್ರ ಬ್ಲೌಸಿಗೆ ಎಷ್ಟು ನಾವು ಡಾಟ್ನ ಬಿಡ್ತೀವಿ ಅದೇ ರೀತಿ ಬಿಡಬೇಕು. ಇಲ್ಲಿ ನಾನು 3 ಇಂಚು ತೊಗೋತಾ ಇದ್ದೀನಿ. ಅವ್ರಿಗೆ 3-3.5 ಇಂಚು ಬೇಕಾಗುತ್ತೆ. ಈಗ ನಾವು ಇದಕ್ಕೆ 3 ಇಂಚನ್ನು ಮಾರ್ಕ್ನ ಮಾಡ್ತಾ ಇದ್ದೀನಿ. ಈ ರೀತಿ ಬೈಂಡಿಂಗ್ ಪಟ್ಟಿ ಬರೋ ಅಂಥವಕ್ಕೆ ನಾವು ಇದೇ ರೀತಿಯೇ ಕ್ರಾಸ್ನ ತೊಗೋಬೇಕು. ಯಾಕಂದರೆ ಅದನ್ನು ಈ ರೀತಿ ಶೇಪ್ ತೊಗೊಳಕ್ಕಾಗಲ್ಲ. ಈ ರೀತಿ ಶೇಪ್ ತೊಗೊಳ್ಳೋದೇನಿದ್ರು ಬೈಂಡಿಂಗ್ ಲೆಸ್ ಇರೋ ಅಂಥದಕ್ಕೆ, ಬೈಂಡಿಂಗ್ ಇರೋದ್ರಿಂದ ನಾವು ಈ ರೀತಿಯೇ ಸ್ಟ್ರೈಟಾಗಿ ತೊಗೋಬೇಕು. ಸೊ ನಾವಿಲ್ಲಿ ಇದನ್ನು ನಾವು ಕರೆಕ್ಟಾಗಿ ಶೇಪ್ನ ತೊಗೊಳ್ಳೋಣ. ಈ ರೀತಿ ಶೇಪಿಗೆ ಈ ರೀತಿಯಾಗಿ ಶೇಪ್ನ ತಗೋಬೇಕು. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಈ ಕಡೆಯಿಂದ ಫಿಟ್ಟಿಂಗಿಗೆ ಏನಿಲ್ಲ ಅಂದ್ರೂ ಒಂದು 4 ಇಂಚನ್ನು ನಾವು ಕ್ಲಾತ್ನ ಬಿಡಬೇಕಾಗುತ್ತೆ. ಒಂದು 4 ಇಂಚು ಕ್ಲಾತ್ ಬಿಡಿ. ಈ ರೀತಿಯಾಗಿ ಜಾಸ್ತಿ ಕ್ಲಾತ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ನಮಗೆ ಇದು ಮೇನ್ ಪಾರ್ಟು. ನಮಗೆ ಪ್ರಿನ್ಸಸ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾವು ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಮಗೆ ಇದರಲ್ಲಿ ಶೇಪ್ ಯಾವುದೇ ರೀತಿ ಶೇಪ್ ಸಿಕ್ಕಿಲ್ಲ. ಈಗ ಸೊ ನಾವು ಇದನ್ನು ಶೇಪ್ನ ನೀಟಾಗಿ ತಗೊಳ್ಳೋಣ. ಈ ರೀತಿ ಶೇಪ್ನ ನೀಟಾಗಿ ತೊಗೋಬೇಕು. ನೋಡಿ, ಈ ಪಾಯಿಂಟಿಂದ ನೀವು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ತುಂಬ ಬೇಡ, ಜಸ್ಟ್ ಒಂದು 1/2 ಇಂಚಲ್ಲಿ ಪಾಯಿಂಟ್ನ ಮಾಡ್ಕೊಳ್ಳಿ. ಈ ರೀತಿ ಶೇಪಿಗೆ ಕರೆಕ್ಟಾಗಿ ಬರೋ ರೀತಿ. ನೋಡಿ, ಈ ರೀತಿ ಬರುತ್ತೆ. ನಮಗೆ ಹೊಸ್ದಾಗಿ ಕಲಿಯುವಂಥವ್ರಾದರೆ ಪ್ರಿನ್ಸಸ್ ಕಟ್ಟಿಂಗ್ನ ಯಾವುದೇ ಕಾರಣಕ್ಕೂ ಮೈನ್ ಫ್ಯಾಬ್ರಿಕ್ ಮೇಲೆ ಟ್ರೈ ಮಾಡಬೇಡಿ. ಮೈನ್ ಏನಪ್ಪ ಅಂದರೆ ಪೇಪರ್ ಕಟ್ಟಿಂಗಲ್ಲಿ ಫಸ್ಟು ಮಾಡ್ಕೊಳ್ಳಿ. ಕೆಲವೊಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ನಾನು ಹೇಳೋದಿಷ್ಟೇ, ಪ್ರಿನ್ಸಸ್ ಕಟ್ಟಿಂಗಲ್ಲಿ ಮೈನು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಸಲ ಕಟ್ ಮಾಡಿದ್ರೆ ಮುಗ್ದೋಯ್ತು. ಯಾಕಂದರೆ ಅದು ನಮಗೆ ಕಸ್ಟಮರ್ ಕೊಟ್ಟಿರೋ ಬಟ್ಟೆ ಆಗಿರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ. ಸೊ ನಮಗೆ ಪ್ರಿನ್ಸಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಪೇಪರಲ್ಲಿ ಮೊದಲು ಕಟ್ ಮಾಡ್ಕೊಳ್ಳಿ. ಪೇಪರ್ ಕಟ್ಟಿಂಗ್ ಆದರೆ ನಿಮಗೆ ಒಂದು ಜಸ್ಟ್ ವೇಸ್ಟ್ ಆದ್ರೂ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ಬೋದು. ಅದು ಸೊ ನಾನು ಇದನ್ನು ಯಾಕೆ ಮೈನ್ ಕ್ಲಾತಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮೈನ್ ಕ್ಲಾತ್ ಮೇಲೆ ಪ್ರಿನ್ಸಸ್ ಕಟ್ಟಿಂಗ್ನ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ನಮಗೆ ನೀಟಾಗಿ ಬರಬೇಕು ಅಂದರೆ ಫಸ್ಟು ಪೇಪರ್ ಕಟ್ಟಿಂಗಲ್ಲೇ ಮಾಡ್ಕೋಬೇಕು. ಸೊ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಪೇಪರ್ ಕಟ್ಟಿಂಗಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡಿದಾಗ ಇಷ್ಟು ಡಿಫ್ರೆನ್ಸು ಬರಬೇಕು ನಮಗೆ. ಪ್ರಿನ್ಸಸ್ ಕಟ್ ಮಾಡಿದಾಗ ಇಲ್ಲೂ ಕೂಡ ನಮಗೆ ಈ ರೀತಿಯೇ ಕಟ್ಟಿಂಗ್ ಸಿಗಬೇಕು. ಯಾಕಂದರೆ ನಾವು ಈ ಪ್ಲೇಸಲ್ಲಿ ನಾರ್ಮಲಾಗೂ ಡಾಟ್ ಹಿಡ್ದಿರ್ತೀವಿ, ಅದೇ ರೀತಿ ಇಲ್ಲೂ ನಾರ್ಮಲಾಗಿ ಡಾಟ್ ಹಿಡ್ದಿರ್ತೀವಿ. ಈ ಸ್ಪೇಸನ್ನು ಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕು ಅಂದರೆ ನಮಗೆ ಇದೇ ರೀತಿಯೇ ನಮಗೆ ಕಟಿಂಗ್ ಬಂದರೆ
ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಪ್ರಿನ್ಸಸ್ ಕಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ಇವರೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.